ಓಕೆ, ಗುಡ್ ಮಾರ್ನಿಂಗ್ ಎವ್ರಿವಾನ್. ಇಂದು ನಾವು ಕೆ ಸೆಟ್ನ ಜನರಲ್ ಪೇಪರ್ ಆದ ಪೇಪರ್ 1 ಮೊದಲನೆಯ ಪಾಠ, ಮೊದಲನೆಯ ಘಟಕವಾದ ಬೋಧನಾ ಸಾಮರ್ಥ್ಯವನ್ನು ಕುರಿತು ನೋಡಲಿದ್ದೆ. ಈ ತರಗತಿಯಲ್ಲಿ ಯಾವುದೇ ನಿಮಗೆ ಡೌಟ್ ಅಥವಾ ಕ್ವೆಶನ್ಸ್ಗಳಿದ್ರೆ ನಾನು ಇತಿಹಾಸ ತರಗತಿಯನ್ನು ಮಾಡುವಾಗ ಕೊನೆಯ ಕ್ಷಣದಲ್ಲಿ ನೀವು ಅದನ್ನು ಕೇಳಬಹುದಾಗಿದೆ. ಅರ್ಥ ಆಗಿದೆ ಅಂತ ಅನ್ಕೋತಿದ್ದೀನಿ. ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಫ್ರಮ್ ದಿಸ್ ಪರ್ಟಿಕ್ಯುಲರ್ ಲೆಸನ್, ಯು ಮೇ ಆಸ್ಕ್ ಮಿ ಎನಿ ಟೈಮ್ ಅಟ್ whenever I taking a history class, isn't it? Okay, now let's start the chapter. See, in this there are 10 units. In the 10 unit, the first chapter is the teaching aptitude. Let's learn first what is teaching. ಅಂದ್ರೆ ಬೋಧನೆಯ ಅರ್ಥವನ್ನು ತಿಳ್ಕೊಳ್ಳೋಣ. ಮೊದಲು ನಾವು ಬೋಧನೆಯ ಅರ್ಥವನ್ನು ತಿಳ್ಕೊಂಡಾಗ ಮಾತ್ರ ನಮಗೆ ಗೊತ್ತಾಗುತ್ತೆ ನಾವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅಂತ. ನೋಡಿ, ಬೋಧನೆ ಏನಿರುತ್ತಪ್ಪ ನಿಮ್ಮ ಪ್ರಕಾರ? ಬೋಧನೆ ಅಂದ್ರೆ ಏನಿರ್ಬೋದು? ನೋಡಿ, ಬೋಧನೆ ಎಂದರೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಒಂದು ಉದ್ದೇಶಪೂರ್ವಕ ಪರಸ್ಪರ ಸಂವಹನಾತ್ಮಕ ಪ್ರಕ್ರಿಯೆ. ಇದರ ಮುಖಾಂತರ ಜ್ಞಾನ, ಕೌಶಲ್ಯ, ಮೌಲ್ಯಗಳು ಮತ್ತು ಮನೋವೈಜ್ಞಾನಿಕ ಚಲನ ಕೌಶಲ್ಯಗಳನ್ನು ವಿದ್ಯಾರ್ಥಿಗಳು ಬೆಳೆಸಲಾಗುತ್ತದೆ. ಇದು ಕೇವಲ ಮಾಹಿತಿ ವರ್ಗಾವಣೆ ಮಾತ್ರವಲ್ಲ, ಬದಲಿಗೆ ಕಲಿಕೆಯ ಅನುಭವವನ್ನು ಸಂಘಟಿಸಿ ವಿದ್ಯಾರ್ಥಿಯ ಸಮಗ್ರ ಬೆಳವಣಿಗೆ. ಯಾವ್ದಾವ್ದು ಸಮಗ್ರ ಬೆಳವಣಿಗೆ ಅಂದ್ರೆ ಭೌತಿಕ, ಸಾಮಾಜಿಕ, ಭಾವನಾತ್ಮಕ ಮತ್ತು ನೈತಿಕ ಬೆಳವಣಿಗೆಗಳನ್ನು ಉತ್ತೇಜಿಸುವ ಒಂದು ಕಲಾತ್ಮಕ ವೈಜ್ಞಾನಿಕ ಚಟುವಟಿಕೆ ಆಗಿದೆ. ಇದನ್ನೇ ಶಿಕ್ಷಣ ಅಥವಾ ಬೋಧನೆ ಎನ್ನುತ್ತೇವೆ. ಓಕೆನಾ? ಇದನ್ನು ಬೋಧನೆ ಎಂತೀವಿ. ಹಾಗಾದ್ರೆ ವಾಟ್ ಇಸ್ ಟೀಚಿಂಗ್? See, teaching is a purposeful, interactive process between teacher and learner, through which knowledge, skill, values, psychomotors, these kind of abilities are developed in students. It is not merely the transformation, but artistic and a scientific activity that organize a learning experience and are fostered of learners' holistic development. So this is what the developers see. In the development, we also learn intellectual, social, emotional, and moral learnings as well. So this is what the teaching. So the teaching is something different, where we will learn along with curriculum. We also learn a purposeful, interactive, holistic development. Everything we will learn. This is what the teaching, the meaning of teaching. Hope you all understood. ಹಾಗಾದ್ರೆ ಈ ಬೋಧನೆಯ ಸ್ವರೂಪ ಮತ್ತು ಲಕ್ಷಣಗಳನ್ನು ತಿಳ್ಕೊಳ್ಳೋಣ. ಯಾತಕ್ಕಾಗಿ ಬೋಧನೆ ಇಂಪಾರ್ಟೆಂಟ್, ಮತ್ತೆ ಆ ಬೋಧನೆಯಿಂದ ಏನೇನಾಗುತ್ತೆ ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬೋಧನೆಯ ಸ್ವರೂಪ ಮತ್ತು ಲಕ್ಷಣಗಳು. ಓಕೆ, ಸೊ ನೋಡಿ, ಬೋಧನೆಯ ಸ್ವರೂಪ ಮತ್ತು ಲಕ್ಷಣಗಳನ್ನು ನಾವು ಕುರಿತು ನೋಡ್ತಾ ಇದ್ದಾಗ, ಬೋಧನೆಯು ಒಂದು ತ್ರಿಧ್ರುವೀಯ ಪ್ರಕ್ರಿಯೆ. ಗೊತ್ತಿದೆಯಲ್ಲ? ತ್ರಿಧ್ರುವೀಯ ಪ್ರಕ್ರಿಯೆಯಾಗಿದ್ದು ಶಿಕ್ಷಕ, ವಿದ್ಯಾರ್ಥಿ ಮತ್ತು ಪಠ್ಯಕ್ರಮ ಎಂಬ 3 ಅಂಶಗಳ ನಡುವಿನ ಪರಸ್ಪರ ಸಂಬಂಧವನ್ನು ಒಳಗೊಂಡಿದೆ. ನೋಡಿ, ಸ್ಕ್ರೀನ್ ಕಾಣಿಸ್ತಿದೆ ನಿಮಗೆ. 3 ತ್ರಿಧ್ರುವೀಯ ಪ್ರಕ್ರಿಯೆ ಇದು. ಶಿಕ್ಷಕ, ವಿದ್ಯಾರ್ಥಿ ಮತ್ತು ಪಠ್ಯಕ್ರಮಗಳ ನಡುವಿನ ಒಂದು ಪರಸ್ಪರ ಸಂಬಂಧವನ್ನು ಒಳಗೊಂಡಿದೆ. ಇದು ಒಂದು ಉದ್ದೇಶಪೂರ್ವಕ, ಯೋಜಿತ ಮತ್ತು ವ್ಯವಸ್ಥಿತ ಚಟುವಟಿಕೆ. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ನಿರ್ದಿಷ್ಟ ಗುರಿಗಳ ಆಧಾರದ ಮೇಲೆ ರೂಪಿಸಲ್ಪಡುತ್ತದೆ. ಇದು ದ್ವಿಮುಖ ಸಂವಹನ ಪ್ರಕ್ರಿಯೆ. ಅಂದರೆ ಶಿಕ್ಷಕನಿಂದ ವಿದ್ಯಾರ್ಥಿಗೆ ಮಾತ್ರವಲ್ಲ, ವಿದ್ಯಾರ್ಥಿಯಿಂದ ಶಿಕ್ಷಕನಿಗೂ ಪ್ರಕ್ರಿಯೆಯನ್ನು ಹರಿಯುತ್ತದೆ ಇದರಲ್ಲಿ. ಮತ್ತು ಕ್ರಿಯಾತ್ಮಕ ಅಂದ್ರೆ ಕ್ರಿಯಾತ್ಮಕವಾಗಿರುತ್ತೆ, ಕ್ರಿಯಾತ್ಮಕ ಸ್ವರೂಪವನ್ನು ಹೊಂದಿರುತ್ತದೆ. ಏನು ಕ್ರಿಯಾತ್ಮಕ ಸ್ವರೂಪ ಅಂದ್ರೆ ಸಂದರ್ಭ ಮತ್ತು ವಿದ್ಯಾರ್ಥಿಗಳ ಅಗತ್ಯಗಳಿಗೆ ಅನುಗುಣವಾಗಿ ಬದಲಾಗುತ್ತದೆ ಅಲ್ವಾ? ಮತ್ತು ಬೋಧನೆಯ ಕಲೆ. ಏನು ಬೋಧನೆಯ ಕಲೆ ಅಂದ್ರೆ, ನೋಡಿ, ನೀವು ಪಾಠ ಮಾಡಿದ್ರೆ ಮಾತ್ರ ನೀವು ಟೀಚರ್ ಅಲ್ಲ. ಸೃಜನಶೀಲತೆ, ವ್ಯಕ್ತಿಗತ ಶೈಲಿ ಬೇಡುತ್ತದೆ.
ಯಾವುದು ಈ ಒಂದು ದ್ವಿಮುಖ ಹಂತ ಅಥವಾ ತ್ರಿಧ್ರುವೀಯ ಪ್ರಕ್ರಿಯೆ. ಇದರ ಜೊತೆಗೆ ವಿಜ್ಞಾನ ಎರಡೂ ಆಗಿದೆ ಎಂದು ಪರಿಗಣಿಸಲ್ಪಟ್ಟುತ್ತದೆ. ಅಂದ್ರೆ ಎಲ್ಲದರ ಜೊತೆಗೆ ಈ ಒಂದು ಪ್ರಕ್ರಿಯೆ ವಿಜ್ಞಾನವೂ ಸಹ ಆಗಿದೆ. ಯಾಕೆ ಗೊತ್ತಾ? ಇದು ಸಿದ್ಧಾಂತಗಳು, ತಂತ್ರಗಳು ಮತ್ತು ಬೋಧನೆಗಳ ಆಧಾರಿತ ಅಭ್ಯಾಸಗಳನ್ನು ಅವಲಂಬಿಸಿರುವ ಕಾರಣ. ಸಿ, teaching is a tripolar process which involves the international relationship among the three elements. It is not international, it is interrelational. Sorry for that. Interrelationship among the three elements. See, the teacher must learner as a curriculum. It means a content. See, it is a purposeful, planned, and a systematic activity, always designed around a specific goals, isn't it? It is a two-way communication process. It means, what do you mean by two-way communication? It means a feedback flows not only from the teacher to student, but also from student to the teacher. That is called the two-way communication. In this dynamic nature, what do you mean by dynamic nature? In this dynamic nature means the changing according to the context on the learner's needs. Teaching is considered the both an art which is requiring a creativity and a personal style, and also it is a science. That means relying on theories, techniques, research, and based on the practices, isn't it? These are the important nature and characteristics of teaching. ಬೋಧನೆಯ ಸ್ವರೂಪ ಲಕ್ಷಣಗಳು ಮುಖ್ಯವಾಗಿ ಇದಾಗಿದೆ. ಹಾಗಾದ್ರೆ ಈ ಬೋಧನೆಯ ಪ್ರಮುಖ ಉದ್ದೇಶವನ್ನು ನೋಡೋಣ. ಏನು ಬೋಧನೆಯ ಪ್ರಮುಖ ಉದ್ದೇಶ? ನೋಡಿ, ಬೋಧನೆಗೆ ತನ್ನದೇ ಆದ ಕೆಲವೊಂದು ಉದ್ದೇಶಗಳನ್ನು ಒಳಗೊಂಡಿದೆ. ಯಾರಿಗಾದ್ರೂ ಗೊತ್ತಿರಬಹುದಾ? ಸೊ ಓಕೆ, ಅದನ್ನ ಹೋಗೋಕ್ ಮುಂಚೆ ನಾವು ಸ್ಟಿಲ್ ಇದರಲ್ಲೇ ಇರೋಣ. ನೋಡಿ, ಬೋಧನೆಯ ಪ್ರಮುಖ ಉದ್ದೇಶಗಳು. ಬೋಧನೆಯ ಮುಖ್ಯ ಉದ್ದೇಶಗಳಲ್ಲಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ ಮತ್ತು ಗ್ರಹಿಕೆಯನ್ನು ಬೆಳೆಸುವುದು. ನೆನಪಿಟ್ಕೊಳ್ಳಿ, ವಿದ್ಯಾರ್ಥಿಗಳಲ್ಲಿ ಜ್ಞಾನ ಮತ್ತು ಗ್ರಹಿಕೆಯನ್ನು ಬೆಳೆಸುವುದು, ತಾರ್ಕಿಕ ವಿಮರ್ಶಾತ್ಮಕ ಚಿಂತನಾ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದು, ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಬೆಳೆಸುವುದು, ಸಾಮಾಜಿಕ ಮತ್ತು ನೈತಿಕ ಮೌಲ್ಯಗಳನ್ನು ತುಂಬುವುದು, ಸ್ವಯಂ ಕಲಿಕೆ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುವುದು ಎಲ್ಲವೂ ಬೋಧನೆಯ ಉದ್ದೇಶ. ಇದರ ಮುಖಾಂತರ ವಿದ್ಯಾರ್ಥಿಗಳು ಏನಾಗ್ತಾರೆ? ಬೌದ್ಧಿಕ, ಭಾವನಾತ್ಮಕ ಮತ್ತು ಸಾಮಾಜಿಕ ಸಾಮರ್ಥ್ಯಗಳ ಅಭಿವೃದ್ಧಿಯನ್ನು ಸಾಧಿಸ್ತಾರೆ. ಇದು ಬೋಧನೆಯ ಮುಖ್ಯ ಉದ್ದೇಶ. The objectives of teaching. See, the main objectives of teaching includes developing knowledge, comprehension in students, fostering a logical and critical skills, critical thinking, building of problem-solving abilities, installing social and moral values. What happens after all this? Students achieve the holistic development of the learner's intellectual, emotional, and the social capabilities, isn't it? Capacities. This is what the main objectives of teaching. Next, we'll come to the ಬೋಧನೆಯ ಕಾರ್ಯಗಳು, the functions of teaching. See, we have seen what is a objectives. Now let's learn what is function, what it does. ಬೋಧನೆಯ ಕಾರ್ಯಗಳು. ನೋಡಿ, ಬೋಧನೆಯ ಪ್ರಮುಖ ಕಾರ್ಯಗಳಲ್ಲಿ ಪಠ್ಯಕ್ರಮ ಯೋಜನೆ ತುಂಬಾನೇ ಮುಖ್ಯ ಅಲ್ವಾ? ಪಠ್ಯಕ್ರಮ ಯೋಜನೆ ಮತ್ತು ಸಂಘಟನೆ, ಅದರ ಜೊತೆಗೆ ಕಲಿಕಾ ಅನುಭವಗಳ ಪ್ರಸ್ತುತಿ, ವಿದ್ಯಾರ್ಥಿಗಳ ಅರ್ಥಾಗ್ತಿದೆಯಲ್ವಾ? ಸೊ ವಿದ್ಯಾರ್ಥಿಗಳ ಒಂದು ಏನ್ ಹೇಳ್ಬೋದು, ಮಾರ್ಗದರ್ಶನ, ವಿದ್ಯಾರ್ಥಿಗಳ ಪ್ರೇರಣೆ ಮತ್ತು ಮಾರ್ಗದರ್ಶನ, ಕಲಿಕೆಯ ಮೌಲ್ಯಮಾಪನ ಪ್ರಕ್ರಿಯೆ, ಇಂತಹ ಪ್ರಕ್ರಿಯೆಯನ್ನು ಒದಗಿಸುತ್ತದೆ. ಇದು ಅರ್ಥಾಗ್ತಿದೆಯಲ್ವಾ ನಿಮಗೆ? ಸೊ ಮತ್ತು ಕಲಿಕೆಗೆ ಅನುಕೂಲಕರ, ತುಂಬಾನೇ ಕಲಿಕೆಗೆ ಅನುಕೂಲಕರ ಇದು.
ಅಂತಹ ಕಲಿಕೆಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸುತ್ತದೆ. ಈ ಎಲ್ಲದರ ಕಾರಣಗಳಿಂದಾಗಿ ಈ ಕಲಿಕೆಯ ಮೌಲ್ಯಮಾಪನದಿಂದ ಶಿಕ್ಷಕನು ಎಲ್ಲಾ ಕಾರ್ಯಕ್ರಮಗಳಲ್ಲಿ, ಎಲ್ಲಾ ಕಾರ್ಯಗಳಲ್ಲಿ ಸಂಘಟಕ, ಮಾರ್ಗದರ್ಶಕ, ಸೌಲಭ್ಯಕಾರ ಮತ್ತು ಮೌಲ್ಯಮಾಪಕನ ಪಾತ್ರವನ್ನು ವಹಿಸುತ್ತಾನೆ. ಇದು ಬೋಧನೆಯ ಕಾರ್ಯವಾಗಿರುತ್ತೆ. ಅರ್ಥ ಆಯ್ತಲ್ವಾ? ಇನ್ನು ನಾವು ಬೋಧನೆಯ ಕಾರ್ಯದಲ್ಲಿ ದ ಕೀ ಫಂಕ್ಷನ್ಸ್ ಆಫ್ ಟೀಚಿಂಗ್. ಓಕೆ, main key functions of teaching is which includes the planning, organizing, curriculum, presenting learning experience, motivating and guiding the students, evaluating learning, providing feedback, and creating a classroom environment conducive to learning. Everything carrying out of these functions, the teachers plays a roles of organizer, guide, facilitator, and evaluator. These are the main functions of teaching. Now, let's come back to levels of teaching. ಬೋಧನೆಯ ಹಂತಗಳನ್ನ ನೋಡೋಣ. ನೋಡಿ, ತುಂಬಾನೇ ಇಂಪಾರ್ಟೆಂಟ್ ಬೋಧನೆಯ ಹಂತಗಳು. ನೋಡಿ, ಬೋಧನೆಯು ಪ್ರಮುಖವಾಗಿ ಎಷ್ಟು ಹಂತಗಳಲ್ಲಿ ಹೋಗುತ್ತಪ್ಪ ಅಂದ್ರೆ 3 ಹಂತಗಳಾಗಿ ವಿಂಗಡಿಸಲಾಗುತ್ತೆ. ಪ್ರತಿಯೊಂದು ಭಿನ್ನ ಮಟ್ಟದ ಬೌದ್ಧಿಕ ತೊಡಗಿಸಿಕೊಳ್ಳುವಿಕೆಯನ್ನು ಪ್ರತಿನಿಧಿಸುತ್ತದೆ. ಸ್ಮೃತಿ ಅಂತ ಅಂದ್ರೆ ಮೆಮೊರಿ ಲೆವೆಲ್ ಅಂತ ಕರಿತೀವಿ. ಅತ್ಯಂತ ಮೂಲಭೂತ ಹಂತ ಇದು. ಇದರಲ್ಲಿ ಶಿಕ್ಷಕ ಸತ್ಯಗಳು, ಮಾಹಿತಿ ಮತ್ತು ಸೂತ್ರಗಳನ್ನು ವಿದ್ಯಾರ್ಥಿಗಳಿಗೆ ನೆನಪಿಡಲು ಮತ್ತು ಒತ್ತು ನೀಡ್ತಾರೆ. ಇದನ್ನ ಹರ್ಬರ್ಟ್ನ ಮಾದರಿಗೆ ಸಂಬಂಧಿಸಿದೆ. ಯಾವ ಸಿದ್ಧಾಂತಕ್ಕೆ ಸಂಬಂಧಿಸಿದೆ? ಹರ್ಬರ್ಟ್ನ ಮಾದರಿಗೆ ಸಂಬಂಧಿಸಿದೆ. ಇದು ಯಾಂತ್ರಿಕ ಕಂಠಪಾಠ ಆಧಾರಿತವಾಗಿರುತ್ತೆ. ಎರಡನೇದು ಗ್ರಹಿಕಾ ಹಂತ. ಇದು ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಈ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಗ್ರಹಿಕಾ ಹಂತ ಇದಕ್ಕಿಂತ ಉತ್ತಮ. ಯಾಕಂದ್ರೆ ಇದರಲ್ಲಿ ವಿದ್ಯಾರ್ಥಿಗಳು ಕೇವಲ ಮಾಹಿತಿಯನ್ನು ನೆನಪಿಡುವುದಲ್ಲದೆ ಆ ಮಾಹಿತಿಯ ಅರ್ಥ, ಸಂಬಂಧಗಳು ಮತ್ತು ಸಾಮಾನ್ಯೀಕರಣವನ್ನು ಅರ್ಥ ಮಾಡಿಕೊಳ್ತಾರೆ. ಇದನ್ನ ಯಾವ ಮಾದರಿಗೆ ಹೋಲಿಸ್ತಾರೆ ಅಂದ್ರೆ ಮಾರಿಸ್ನ ಮಾದರಿಗೆ ಹೋಲಿಸ್ತಾರೆ. ಮೂರನೇದು ಪ್ರತಿಫಲಿತ ಹಂತ, ದ ರಿಫ್ಲೆಕ್ಟಿವ್ ಲೆವೆಲ್ ಅಂತ ಕರಿತೀವಿ. ನೋಡಿ, ಈ ಹಂತದಲ್ಲಿ ಇದು ಅತ್ಯುನ್ನತ ಉತ್ತಮ ಹಂತ ಅಂತ ಕರಿತೀವಿ, ಉನ್ನತ ಹಂತ. ಯಾಕಂದ್ರೆ ಇದರಲ್ಲಿ ವಿದ್ಯಾರ್ಥಿಗಳು ವಿಮರ್ಶಾತ್ಮಕ ಚಿಂತನೆ, ಸಮಸ್ಯೆ ಪರಿಹಾರ ಮತ್ತು ಸ್ವತಂತ್ರ ತಾರ್ಕಿಕ ವಿಶ್ಲೇಷಣೆಯ ಮುಖಾಂತರ ಜ್ಞಾನವನ್ನು ಹೊಸ ಸಂದರ್ಭಗಳಿಗೆ ಅನ್ವಯಿಸಂತೆ ಚೇಂಜ್ ಮಾಡ್ಕೋತಾರೆ. ಇದು ಹಂಟ್ನ ಮಾದರಿಗೆ ಸಂಬಂಧಿಸಿದೆ. ಈ ಮೂರು ಇದು ಏನಿದೆ ಅಲ್ವಾ, ಈ ಮೂರು ಸಹ ಮೂರು ಈ ಹಂಟ್ ಆಗಿರ್ಬೋದು, ಮಾರಿಸನ್ ಆಗಿರ್ಬೋದು, ಹರ್ಬರ್ಟನ್ ಸಿದ್ಧಾಂತಗಳೇನಿದೆಯಲ್ಲ ಅವುಗಳ ಮಾದರಿಗೆ ಹೋಲಿಕೆಯಾಗುತ್ತೆ. ಸೊ ದ ಲೆವೆಲ್ಸ್ ಆಫ್ ಟೀಚಿಂಗ್. See, the teaching is divided into 3 levels. How many levels? 3 levels, each representing a different degree of intellectual engagement. The first one is the memory level, the most basic level it's called, where the teacher emphasizes having the students remember the facts, informations, and formulas, which is associated with Herbert's model theory. It relies on the route of memorization. Second one is the level of understanding. It means the understanding level. See, I consider this is a higher level where students not only recall the information but also comprehend its meaning, isn't it? Relationship and a generalization, which is associated with Morison's model theory. The third one is the reflective level, which is the highest level, where the student apply knowledge to new situation through a critical thinking, problem solving, and independent logical analysis, which is associated with Hunt model theory. So these are the main theories of the main levels of teaching. Now let's learn learners characteristics and style. ನೋಡಿ, ಇಷ್ಟೊತ್ತು ನಾವು ಟೀಚಿಂಗ್ ಬಗ್ಗೆ ನೋಡಿದ್ವಿ, ಆದ್ರೆ ನಾವು ತಿಳ್ಕೊಳ್ಳೋಣ ಹೇಗೆ ಕಲಿಯುವವರ ಗುಣಲಕ್ಷಣಗಳಿರುತ್ತೆ ಅಂತ. ಹೌ ಡಸ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲರ್ನರ್ಸ್ ವಿಲ್ ವರ್ಕ್. ನೋಡಿ, ಪರಿಣಾಮಕಾರಿ ಬೋಧನೆಗೆ ಕಲಿಯುವವರ ವಿವಿಧ ಆಯಾಮಗಳ ಗುಣಲಕ್ಷಣಗಳ ಬಗ್ಗೆ ಆಳವಾದ ತಿಳುವಳಿಕೆ ಅಗತ್ಯ ನಮಗೆ.
ಶೈಕ್ಷಣಿಕ ಗುಣಲಕ್ಷಣಗಳಲ್ಲಿ ಬುದ್ಧಿಮತ್ತೆ, ಪೂರ್ವಜ್ಞಾನ, ಶೈಕ್ಷಣಿಕ ಸಾಧನೆ ಮತ್ತು ಕಲಿಕಾ ವೇಗಗಳು ಸೇರಿವೆ ಅಲ್ವಾ. ಸಾಮಾಜಿಕ ಗುಣಲಕ್ಷಣಗಳಲ್ಲಿ ಸಾಮಾಜೀಕರಣದ ಮಟ್ಟ, ಸಹಪಾಠಿಗಳೊಂದಿಗೆ ಸಂಬಂಧ, ಸಾಂಸ್ಕೃತಿಕ ಮತ್ತು ಕೌಟುಂಬಿಕ ಹಿನ್ನೆಲೆ ಇವೆಲ್ಲವೂ ಸೇರುತ್ತೆ. ಅದರಲ್ಲಿ ಭಾವನಾತ್ಮಕ ಗುಣಲಕ್ಷಣಗಳಲ್ಲಿ ಆತ್ಮವಿಶ್ವಾಸ ಆಗಿರ್ಬೋದು, ಆತಂಕದ ಮಟ್ಟ ಆಗಿರ್ಬೋದು, ಭಾವನಾತ್ಮಕದ ಸ್ಥಿರತೆ ಮತ್ತು ಪ್ರೇರಣೆಯ ಮೂಲಕ ಇದರ ಆಂತರಿಕವಾಗಿರ್ಬೋದು ಅಥವಾ ಬಾಹ್ಯ ಆಗಿರ್ಬೋದು ಎಲ್ಲವೂ ಸೇರುತ್ತೆ. ಇನ್ನು ಗ್ರಹಿಕಾ ಗುಣಲಕ್ಷಣಗಳಲ್ಲಿ ಕಾಗ್ನೇಟಿವ್ ಥಿಂಕಿಂಗ್ ಅಂತ ಕಾಗ್ನೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಏನ್ ಹೇಳ್ತೀವಲ್ವಾ, ಗ್ರಹಿಕಾ ಗುಣಲಕ್ಷಣಗಳಲ್ಲಿ ಚಿಂತನಾ ಶೈಲಿ, ಸ್ಮರಣಾ ಶಕ್ತಿ, ಗಮನದ ಅವಧಿ ಮತ್ತು ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯಗಳು ಸಹ ಸೇರ್ಕೊಂಡಿರುತ್ತವೆ. ವ್ಯಕ್ತಿಗತ ವ್ಯತ್ಯಾಸಗಳು ಎಂದರೆ ಪ್ರತಿ ವಿದ್ಯಾರ್ಥಿಯು ಬುದ್ಧಿಮತ್ತೆ, ಆಸಕ್ತಿ, ಕಲಿಕಾ ವೇಗ, ಸಾಮರ್ಥ್ಯ ಮತ್ತು ವ್ಯಕ್ತಿತ್ವದಲ್ಲಿ ಭಿನ್ನವಾಗಿರುತ್ತಾನೆ ಎಂಬ ತತ್ವವನ್ನು ಮತ್ತು ಇದನ್ನು ಶಿಕ್ಷಕನು ಅರಿತುಕೊಳ್ಬೇಕು. ನಾನು ಹೇಳೋದು ನಿನಗೆ ಅರ್ಥನೇ ಆಗ್ತಿಲ್ವಾ? ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅವನ ಕಲಿಯುವ ಒಂದು ಗುಣಲಕ್ಷಣ ಬೇರೆ ಆಗಿರುತ್ತೆ. ಅದನ್ನು ನೀವು ಅರ್ಥ ಮಾಡ್ಕೊಂಡು ಅವನ ಶೈಲಿಯಲ್ಲಿ ನೀವು ಪಾಠ ಮಾಡಬೇಕಾಗುತ್ತೆ. ಆ ಶಿಕ್ಷಕನೇ ಬೋಧನಾ ವಿಧಾನವನ್ನು ಹೊಂದಿಸಿಕೊಂಡು ಹೋಗ್ತಾನೆ. ದ ಮೇನ್ characteristics of learners, see, there are effective teaching requires a deep understanding of various dimensions of learner characteristics. Whatever I say you don't understand, you're idiot. You should not say it that way. You should not use such a words, because your teaching method is comparatively different from another teacher. The same way, all the student cannot use the same learning characteristics. It varies per student to student, isn't it? Academic characteristics include intelligence, prior knowledge, academic achievement, and a pace of learning. Social characteristics include the level of socialization, peer relationship, cultural and family background. And emotional characteristics include self-confidence, anxiety level, emotional stability, and the source of motivation, which is sometimes internal, sometimes external. And the fourth one is a cognitive characteristics. See, the cognitive characteristics include thinking style, memory capacity, attention span, and the problem solving. And which individual differences refer to a principle that every student differs in intelligence, interest, learning pace, ability, and a personality. And the teachers must adopt the teaching method according to these differences. Then he considered as a good teacher, isn't it? He only considered as a good teacher. ಹಾಗಾದ್ರೆ ಕಲಿಕಾ ಶೈಲಿಯನ್ನು ನೋಡೋಣ. ಓಕೆ, ಕಲಿಕಾ ಶೈಲಿಯನ್ನು ನೋಡೋಣ. ದ ಲರ್ನಿಂಗ್ ಸ್ಟೈಲ್ ಅನ್ನು ಕುರಿತು ನೋಡೋಣ. ಓಕೆ, ಸೊ ಇಷ್ಟು ನಾವು ಬೇರೆ ಬೇರೆ ವಿಧವಾಗಿ ನೋಡೋದಾದ್ರೆ ನೋಡಿ, ಕಲಿಕಾ ಶೈಲಿಗಳು ಎಂದರೆ ವ್ಯಕ್ತಿಗಳು ಮಾಹಿತಿಯನ್ನು ಗ್ರಹಿಸುವ, ಸಂಸ್ಕರಿಸುವ ಮತ್ತು ನೆನಪಿಡುವ ವಿಭಿನ್ನ ವಿಧಾನಗಳು. ವಿಭಿನ್ನ ವಿಧಾನಗಳು. ಇದನ್ನ ಈಸಿಯಾಗಿ VAK ಮಾದರಿ ಅಂತ ಕರಿತೀವಿ. ಇಲ್ಲಿ ಸೈಡಲ್ಲಿ ಕಾಣಿಸ್ತಿದೆ ನೋಡಿ, VAK ಮಾದರಿಯ ಪ್ರಕಾರ 3 ಮುಖ್ಯ ಶೈಲಿಗಳಿವೆ. ದೃಷ್ಟಿಯ ಶೈಲಿ, ದ ವಿಜುವಲ್ ಚಿತ್ರಗಳು, ಚಾರ್ಟ್ಗಳು, ರೇಖಾಚಿತ್ರಗಳ ಮುಖಾಂತರ ಉತ್ತಮವಾಗಿ ಕಲಿಯುವವರು. ಇನ್ನು ಎರಡನೇದು ಶ್ರವಣ ಶೈಲಿ, ಮೀನ್ಸ್ ಆಡಿಟರಿ, ಆಲಿಸುವಿಕೆ ಮತ್ತು ಮಾತುಕತೆಯ ಮುಖಾಂತರ ಉತ್ತಮ ಕಲಿಯುವವರು. ಮೂರನೇದು ಚಲನಾ ಶೈಲಿ, ಕೈನೆಸ್ಟಿಕ್. ಓಕೆ, ಕೈನೆಸ್ಟಿಕ್, ಪ್ರಾಯೋಗಿಕ ಚಟುವಟಿಕೆ ಮತ್ತು ಚಲನೆಯ ಮುಖಾಂತರ ಉತ್ತಮವಾಗಿ ಕಲಿಯುವವರು. ನೋಡಿ, ಶಿಕ್ಷಕನು ತನ್ನ ಬೋಧನಾ ವಿಧಾನಗಳಲ್ಲಿ ಎಲ್ಲ ಶೈಲಿಗಳಿಗೆ ಅವಕಾಶ ಒದಗಿಸಬೇಕು. ಆಗ ಆ ವೈವಿಧ್ಯತೆಯು ಮಕ್ಕಳಲ್ಲಿ ಕಲಿಯುವ ಆಸಕ್ತಿಯನ್ನು ಉಂಟು ಮಾಡುತ್ತದೆ. ಟೀಚರ್ಸ್ ನೆನಪಿಟ್ಕೊಳ್ಳಿ. Now let's learn the learning style. See, the learning style refers to the different ways in which individual precise process retain information. See, according to the VAK model, there are 3 main styles: the visual style,
where the learners who learns the best through the picture, chart and diagrams. The second one is auditory style, where the students who learns the best through the listening and discussion. Third one is a kinesthetic style, where the learner who learns the best through hands-on activity and movement. So these three advisable for the teacher to incorporate a variety of teaching methods that accommodates all these kind of students. Hope you people will follow this, because if you want a good teacher, if you want to become a good teacher, whether it's a school, a college, whatever, you have to adopt this. Then you are a good teacher. Then you are a good professor, isn't it? Now, ಬಹು ಬುದ್ಧಿಮತೆ, ಮಲ್ಟಿಪಲ್ ಇಂಟೆಲಿಜೆನ್ಸ್ ಬಗ್ಗೆ ನೋಡೋಣ. ವೈ ಇಟ್ಸ್ ರಿಕ್ವೈರ್ಡ್. ನೋಡಿ, ಬುದ್ಧಿಮತೆ ಅಂದ್ರೆ ಇದನ್ನ ಯಾರು ಪರಿಚಯಿಸಿದ್ರು ಅಂತ ನೋಡ್ಬೇಕಾಗುತ್ತೆ ನಾವು ಮೊದಲು. ಹೋವರ್ಡ್ ಗಾರ್ಡ್ನರ್ ಅವರ ಪ್ರಕಾರ, ಅವರೇ ಇದನ್ನು ಪ್ರಸ್ತಾಪಿಸಿದ್ದು. ಅವರ ಪ್ರಕಾರ ಬಹುಬುದ್ಧಿಮತೆಗಳ ಸಿದ್ಧಾಂತವು ಬುದ್ಧಿಮತೆಯು ಒಂದು ಏಕಸ್ವಾಮ್ಯ ಸಾಮರ್ಥ್ಯವಲ್ಲ, ಬದಲಿಗೆ ಬಹು ಸ್ವತಂತ್ರ ಸಾಮರ್ಥ್ಯಗಳ ಸಂಯೋಜನೆ. ಇವುಗಳಲ್ಲಿ ಭಾಷೆ, ತಾರ್ಕಿಕ, ಗಣಿತೀಯ, ಸ್ಥಳ ಸಂಬಂಧಿ, ಸಂಗೀತಾತ್ಮಕ, ಶಾರೀರಿಕ ಚಲನ, ಅಂತರ್ವ್ಯಕ್ತಿಗತ, ಅಂತರಂಗ ವ್ಯಕ್ತಿಗತ ಮತ್ತು ಪ್ರಕೃತಿ ಸಂಬಂಧಿ ಬುದ್ಧಿಮತೆಗಳೆಲ್ಲವೂ ಸೇರಿವೆ. ಈ ಸಿದ್ಧಾಂತ ಶಿಕ್ಷಕರಿಗೆ ಪ್ರತಿ ವಿದ್ಯಾರ್ಥಿಯು ವಿಭಿನ್ನ ಸಾಮರ್ಥ್ಯಗಳನ್ನು ಗುರುತಿಸಿ ವೈವಿಧ್ಯಮಯ ಬೋಧನಾ ತಂತ್ರಗಳ ಮುಖಾಂತರ ಎಲ್ಲಾ ಬುದ್ಧಿಮತೆಗಳನ್ನು ಪೋಷಿಸುವ ಅಗತ್ಯತೆಯನ್ನು ಒತ್ತಿ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ, ಆಗ್ತಿದೆಯಲ್ವಾ? ಅದನ್ನು ಒತ್ತಿ ಹೇಳುತ್ತೆ. See, according to Howard Gardner theory of multiple intelligence, which intelligence is not a single general ability, isn't it? But also what? But also combination of multiple independent capability and capacity. This includes a linguistic, logical, mathematical, spatial, musical, body kinesthetic, interpersonal, isn't it? See, interpersonal is different, intrapersonal is different. Interpersonal, intrapersonal, and a naturalistic intelligence. This theory emphasizes the needs of teachers to recognize that each student distinct abilities. Then only you can able to teach a proper way. The teaching strategy you can improve in this, isn't it? So next ಬಂದು, hope it's clear. ಏನಾದರೂ ಡೌಟ್ ಇದ್ರೆ ಈವ್ನಿಂಗ್ ಕ್ಲಾಸಲ್ಲಿ you can ask me. Now let's learn the ಬೋಧನಾ ವಿಧಾನಗಳು, ಟೀಚಿಂಗ್ ಮೆಥಡ್ನ ನಾವು ತಿಳ್ಕೊಳ್ಳೋಣ. See, ಟೀಚಿಂಗ್ ಮೆಥಡ್, ಬೋಧನಾ ವಿಧಾನಗಳ ಲಕ್ಷಣಗಳು, ಪ್ರಯೋಜನಗಳು ಮತ್ತು ಮಿತಿಗಳ ಜ್ಞಾನ ನಮಗೆ ಕೆಸೆಟ್ ಮತ್ತೆ ನೆಟ್ ಪರೀಕ್ಷೆಯ ದೃಷ್ಟಿಯಿಂದ ತುಂಬಾನೇ ಮುಖ್ಯ ಅಂತ ನಾನು ಹೇಳ್ತೀನಿ. See, knowledge of feature, advantage and limitation of the various teaching method is highly important section from the NET and KCET examination perspective. ಹಾಗಾದ್ರೆ ನೋಡಿ, ಉಪನ್ಯಾಸದ ವಿಧಾನವನ್ನು ತಿಳ್ಕೊಳ್ಳೋಣ ಮೊದಲು. ಲೆಕ್ಚರ್ ಮೆಥಡ್. ಹೌ ಯು ವಾಂಟ್ ಟು ಗಿವ್ ಎ ಲೆಕ್ಚರ್? ಅಯ್ಯೋ, ಪಾಠ ಮಾಡ್ಕೊಂಡು ಹೋಗ್ತಾ ಇದ್ದೀನಲ್ಲ ಸರ್, ಬಿಡಿ, ಕೇಳಿದ್ರೆ ಕೇಳಲಿ, ಬಿಟ್ರೆ ಬಿಡ್ಲಿ. ನೋ, ಇಟ್ಸ್ ನಾಟ್ ದ ರೈಟ್ ವೇ. ದೇರ್ ಇಸ್ ಅ ಪ್ರಾಪರ್ ಮೆಥಡಾಲಜಿ. ನೋಡಿ, ಉಪನ್ಯಾಸ ವಿಧಾನವು ಶಿಕ್ಷಕ ಕೇಂದ್ರಿತ ವಿಧಾನವಾಗಿದ್ದು, ಇದರಲ್ಲಿ ಶಿಕ್ಷಕ ಮೌಖಿಕವಾಗಿ ಮಾಹಿತಿಯನ್ನು ಪ್ರಸ್ತುತಪಡಿಸ್ತಾನೆ. ಇದು ಒಂದೇ ಬಾರಿಗೆ ದೊಡ್ಡ ವಿದ್ಯಾರ್ಥಿಗಳ ಗುಂಪಿಗೆ ಸಮಯ ಉಳಿತಾಯಕ ಮತ್ತು ಆರ್ಥಿಕ ವಿಧಾನವಾಗಿದೆ ಅಲ್ವಾ? ಆದರೆ ಇದು ವಿದ್ಯಾರ್ಥಿಗಳ ನಿಷ್ಕ್ರಿಯ ಭಾಗವಹಿಸುವಿಕೆಗೆ ಕಾರಣವಾಗಬಹುದು ಮತ್ತು ವ್ಯಕ್ತಿಗತ ವ್ಯತ್ಯಾಸಗಳಿಗೆ ಅವಕಾಶ ನೀಡುವುದಿಲ್ಲ. The method of lecture. See, the lecture method is a teacher-centered approach in which the teacher orally presents the information. It is a time which is a time-saving and economical method
for addressing a large group of students at once. However, it can be lead to a passive participation by the students and does not accommodate individual differences, isn't it? So ಎರಡನೇದು ಚರ್ಚಾ ವಿಧಾನ, ಡಿಸ್ಕಷನ್ ಮೆಥಡ್. ಒಂದು ಲೆಕ್ಚರ್ ಮೆಥಡ್ ಆಯ್ತು, ಇನ್ನೊಂದು ಡಿಸ್ಕಷನ್ ಮೆಥಡ್ ನೋಡೋಣ, ಚರ್ಚಾ ವಿಧಾನ. ನೋಡಿ, ಚರ್ಚಾ ವಿಧಾನವು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ನಡುವಿನ ಸಂವಾದಾತ್ಮಕ ಪ್ರಕ್ರಿಯೆಯಾಗಿದೆ. ಇದು ಸಂವಾದಾತ್ಮಕ ಪ್ರಕ್ರಿಯೆ. ಇದು ವಿಮರ್ಶಾತ್ಮಕ ಚಿಂತನೆ, ಅಭಿಪ್ರಾಯ ವಿನಿಮಯ ಮತ್ತು ಸಕ್ರಿಯ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಇದು ಸಂವಹನ ಕೌಶಲ್ಯ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ಬೆಳಕಿಸುತ್ತದೆ, ಆದರೆ ಸಮಯ ಹೆಚ್ಚು ತೆಗೆದುಕೊಳ್ಳುತ್ತದೆ ಮತ್ತು ನಾಚಿಕೆ ಸ್ವಭಾವ ವಿದ್ಯಾರ್ಥಿಗಳಿಗೆ ಸವಾಲಾಗಬಹುದು ಅಲ್ವಾ. ಸೊ ದ ಡಿಸ್ಕಷನ್ ಮೆಥಡ್ ಇಸ್ ಅ ಇಂಟರಾಕ್ಟಿವ್ ಪ್ರಾಸೆಸ್ ಬಿಟ್ವೀನ್ ಸ್ಟೂಡೆಂಟ್ ಅಂಡ್ ಟೀಚರ್ that encourage a critical thinking, exchange of opinion, and active participation. But it also develops the communication and the social skill. But what happens, sometimes the time consuming and it can be challenging for the shy students. They don't open up so easily. ಮೂರನೇದು ಪ್ರದರ್ಶನ ವಿಧಾನ, a demonstration method. ನೋಡಿ, ಪ್ರದರ್ಶನ ವಿಧಾನವು ಶಿಕ್ಷಕನ ಒಂದು ಪ್ರಕ್ರಿಯೆ ಅಥವಾ ಪ್ರಯೋಗವನ್ನು ನೇರವಾಗಿ ಪ್ರದರ್ಶಿಸಿ ಮತ್ತು ಬೋಧಿಸುವ ವಿಧಾನವಾಗಿದೆ. ಇದು ವಿಶೇಷವಾಗಿ ಜ್ಞಾನ ಮತ್ತು ಕೌಶಲ್ಯ ಆಧಾರಿತ ವಿಷಯಗಳಿಗೆ ಪರಿಣಾಮಕಾರಿ. ಯಾಕೆ ಗೊತ್ತಾ? ಯಾಕೆಂದ್ರೆ ದೃಶ್ಯ ಗ್ರಹಿಕೆ ಗ್ರಹಣ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅಲ್ವಾ. ದೃಶ್ಯ ಗ್ರಹಿಕೆ ಗ್ರಹಣ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಯಾವ್ದಾದ್ರೂ ಒಂದು ಮೂವಿ ನೋಡಿರ್ತೀರಾ, ಅಷ್ಟು ನಿಮ್ಗೆ ತಲೆಯಲ್ಲಿ ಕೂತಿರುತ್ತೆ, ಯಾವಾಗ ಸೀನ್ ಬೈ ಸೀನ್ ಹೇಳ್ತೀರಾ ಅಲ್ವಾ, ಅದು ಪ್ರದರ್ಶನ ವಿಧಾನ. ಆದರೆ ಏನಾಗುತ್ತಪ್ಪ ಅಂದ್ರೆ, ದೊಡ್ಡ ತರಗತಿಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗೆ ಸ್ಪಷ್ಟ ದೃಷ್ಟಿ ಒದಗಿಸುವುದು ಕಷ್ಟ ಕಾರ್ಯವಾಗುತ್ತದೆ. See, the demonstration method is one in which the teacher directly demonstrate a process or experiment to teaching concept. It is especially effective for the science and skill-based subject, since a visual preparation enhance a comprehension. Till that it is okay, but providing a clear view to all students in a large classroom can be difficult. Okay. And fourth one is ವಿದ್ಯಾರ್ಥಿ ಕೇಂದ್ರಿತ ಬೋಧನಾ ವಿಧಾನಗಳನ್ನು ನೋಡೋಣ. ಟೀಚರ್ ಸೆಂಟ್ರಿಕ್ ನೋಡಿದ್ವಿ. ನಾವು ಲೆಟ್ಸ್ ಲರ್ನ್ ಸ್ಟೂಡೆಂಟ್ ಸೆಂಟ್ರಿಕ್ ಪ್ರಾಜೆಕ್ಟ್ ವಿಧಾನ, ಪ್ರಾಜೆಕ್ಟ್ ಮೆಥಡ್. ನೋಡಿ, ಪ್ರಾಜೆಕ್ಟ್ ವಿಧಾನವು ಇದು ಮುಖ್ಯವಾಗಿ ಯಾರು ಇದನ್ನ ಪ್ರಸ್ತಾಪಿಸ್ತಾರಪ್ಪ ಅಂದ್ರೆ, ಜಾನ್ ಡ್ಯೂಯಿ. ಯಾರು? ಜಾನ್ ಡ್ಯೂಯಿ ಅವರು ಪ್ರಾಯೋಗಿಕಾತ್ಮಕವಾದ ತತ್ವಶಾಸ್ತ್ರವನ್ನು ಆಧರಿಸಿದ್ದು. ಇದರಲ್ಲಿ ವಿದ್ಯಾರ್ಥಿಯು ಒಂದು ನೈಜ ಜೀವನ ಸಮಸ್ಯೆಗಳ ಮೇಲೆ ಸ್ವತಂತ್ರವಾಗಿ ಅಥವಾ ಗುಂಪಿನಲ್ಲಿ ಕಾರ್ಯನಿರ್ವಹಿಸ್ತಾನೆ. ಇದು ಕಲಿಕೆಯ ಮೂಲಕ ಮಾಡುವಿಕೆ, ಲರ್ನಿಂಗ್ ಬೈ ಡೂಯಿಂಗ್ ಅಂತ ಕರಿತೀವಿ. ಅದಕ್ಕೆ ಅವ್ರನ್ನ ಡ್ಯೂಯಿನಾಕರಿ ಅಂತ ಕರಿತೀವಿ. ತತ್ವ, ಸಮಸ್ಯೆ ಪರಿಹಾರ ಮತ್ತು ಸ್ವಾವಲಂಬನೆಯನ್ನು ಉತ್ತೇಜಿಸುತ್ತದೆ ಇದು. ಆದರೆ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ಅಂದ್ರೆ, ಹೆಚ್ಚು ಸಮಯ ಮತ್ತು ಸಂಪನ್ಮೂಲಗಳು ಬೇಡುತ್ತದೆ ಮತ್ತು ಪಠ್ಯಕ್ರಮ ಸಂಪೂರ್ಣತೆಯನ್ನು ನಿಯಂತ್ರಿಸಲು ಕಷ್ಟವಾಗಬಹುದು. The project method is based on John Dewey philosophy of pragmatism, in which students work independently or in a group or a real life problem. It promotes the principle of learning by doing, problem solving, and self-reliance. But sometimes what happens, it demands a considerable time and resources as well. So that time what happens, it can be difficult to control the curriculum coverage, isn't it? Next ನಾನು ನೋಡಿದ್ರೆ ಸಮಸ್ಯೆ ಪರಿಹಾರ ವಿಧಾನ, ಪ್ರಾಬ್ಲಮ್ ಸಾಲ್ವಿಂಗ್ ಮೆಥಡ್, isn't it? ಇಲ್ಲೇನಾಗುತ್ತಪ್ಪ ಅಂದ್ರೆ, ಸಮಸ್ಯೆ ಪರಿಹಾರ ವಿಧಾನವು ವಿದ್ಯಾರ್ಥಿಗಳಿಗೆ ಒಂದು ನಿರ್ದಿಷ್ಟ ಸಮಸ್ಯೆಯನ್ನು ಒಡ್ಡಿ ತಾರ್ಕಿಕ ಮತ್ತು ವೈಜ್ಞಾನಿಕ ಹಂತಗಳ ಮುಖಾಂತರ, ಅಂದ್ರೆ ಸಮಸ್ಯೆ ಉದಾಹರಣೆ ಹೇಳೋದಾದ್ರೆ,
ಸಮಸ್ಯೆ ಗುರುತಿಸುವಿಕೆ ಆಗಿರ್ಬೋದು, ಊಹಾಪೋಹ ರಚನೆ ಆಗಿರ್ಬೋದು, ಪರಿಶೀಲನೆ ಆಗಿರ್ಬೋದು, ಪರಿಹಾರ ಆಗಿರ್ಬೋದು, ಇಂತಹ ಸಮಸ್ಯೆಗಳನ್ನು ಪರಿಹರಿಸಲು ಮಾರ್ಗದರ್ಶನ ನೀಡುತ್ತದೆ. ಇದು ತಾರ್ಕಿಕ ಚಿಂತನೆ ಮತ್ತು ಸ್ವತಂತ್ರ ವಿಶ್ಲೇಷಣಾ ಕೌಶಲ್ಯವನ್ನು ಬೆಳೆಸುತ್ತದೆ, ನೆನ್ಪಿಟ್ಕೊಳ್ಳಿ. ಆದರೆ ಇದು ಎಲ್ಲಾ ವಿಷಯಗಳಿಗೆ ಸೂಕ್ತವಲ್ಲ. ನಾನು ಹೇಳ್ತೀನಿ ಕೇಳಿ. ಕೆಲವು ವಿದ್ಯಾರ್ಥಿಗಳ ಸಾಮರ್ಥ್ಯದ ಮಟ್ಟಕ್ಕೆ ಸುಲಭವಾಗಿ ಹೊಂದಿಕೊಳ್ಳಲು ಸಾಧ್ಯವಾಗಲ್ಲ. So the problem solving method, which is represent the students with the specific problem and guidance to them to resolve through a logical and scientific steps. Example, identifying the problem, formulating hypothesis, testing, and reaching a solution. See, it develops a logical thinking and independent analytical skill, but it is not suitable for all the subject and does not easily adopt by every child. ನೆಕ್ಸ್ಟ್ ಬಂದು ಶೋಧನಾ ವಿಧಾನ, ಎನ್ಕ್ವೈರಿ ಮೆಥಡ್. ನೋಡಿ, ಶೋಧನಾ ವಿಧಾನವು ವಿದ್ಯಾರ್ಥಿ ಕೇಂದ್ರಿತ ವಿಧಾನವಾಗಿದ್ದು, ಇದರಲ್ಲಿ ವಿದ್ಯಾರ್ಥಿಯು ಪ್ರಶ್ನೆಗಳನ್ನು ಕೇಳಿ ಸ್ವತಃ ಶೋಧ ಮಾಡಿ ಅದರ ಜ್ಞಾನವನ್ನು ಅರಿತುಕೊಂಡು ಆಮೇಲೆ ನಿರ್ಮಿಸ್ತಾನೆ. ಇದು ಕುತೂಹಲ, ಸ್ವಾವಲಂಬಿ ಕಲಿಕೆ ಮತ್ತು ಆಳವಾದ ಗ್ರಹಿಕೆಯನ್ನು ಉತ್ತೇಜಿಸುತ್ತದೆ. ಆದರೆ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಶಿಕ್ಷಕನಿಗೆ ಹೆಚ್ಚಿನ ಯೋಜನೆ ಬೇಕಾಗುತ್ತೆ ಮತ್ತು ಮೂಲಭೂತ ಜ್ಞಾನವಿಲ್ಲದ ವಿದ್ಯಾರ್ಥಿಗಳಿಗೆ ಇದು ಕಷ್ಟಕರವಾಗಬಹುದು, ನೆನ್ಪಿಟ್ಕೊಳ್ಳಿ. ಓಕೆ, ದಿಸ್ ಎನ್ಕ್ವೈರಿ ಮೆಥಡ್ ಇಸ್ a student-centered approach in which a student asks questions, investigate independently, and construct a knowledge for themselves. It promotes curiosity, self-directed learning, and a deeper understanding. But it requires a lot of extensive planning by the teacher. Sometimes it can be very difficult for the students of lacking foundational knowledge, isn't it? And the fourth one is Swayam Shodhana Vidhana. ಇದನ್ನ ಹ್ಯೂರಿಸ್ಟಿಕ್ ವಿಧಾನ ಅಂತಾನು ಕರಿತೀವಿ. ವಿ ಆಲ್ಸೋ ಕಾಲ್ ದ ರಿಸರ್ಚ್ ಮೆಥಡ್, ಸ್ವಯಂ ಶೋಧನಾ ಮೆಥಡ್ಗೆ ಹ್ಯೂರಿಸ್ಟಿಕ್ ಮೆಥಡ್ ಆಲ್ಸೋ ವಿ ಕಾಲ್. ನೋಡಿ, ಹ್ಯೂರಿಸ್ಟಿಕ್ ವಿಧಾನವು ಆಮ್ಸ್ಟ್ರಾಂಗ್ ಪ್ರಸ್ತಾಪಿಸ್ತಾರೆ. ಇದು ನಾನೇ ಶೋಧಿಸುತ್ತೇನೆ, ಐ ಡಿಸ್ಕವರ್ ಮೈ ಸೆಲ್ಫ್ ಎಂಬ ತತ್ವದ ಮೇಲೆ ಇದು ಆಧಾರಿತವಾಗಿದೆ. ಶಿಕ್ಷಕನು ಕೇವಲ ಮಾರ್ಗದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಾನೆ ಮತ್ತು ವಿದ್ಯಾರ್ಥಿಯು ಸ್ವತಂತ್ರವಾಗಿ ಪ್ರಯೋಗ ಮತ್ತು ಶೋಧನೆಯ ಮುಖಾಂತರ ಜ್ಞಾನವನ್ನು ಪಡೆಯುತ್ತಾನೆ. ಉದಾಹರಣೆ ಹೇಳೋದಾದ್ರೆ PhD ಅಲ್ವಾ. ಇದು ಸ್ವಾವಲಂಬನೆ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುತ್ತದೆ, ಆದರೆ ಸಮಯ ಹೆಚ್ಚು ತೆಗೆದುಕೊಳ್ಳುತ್ತದೆ ಮತ್ತು ಎಲ್ಲಾ ವಯೋಮಾನದ ವಿದ್ಯಾರ್ಥಿಗಳಿಗೆ ಇದು ಸೂಕ್ತವಲ್ಲ. The heuristic method was adopted by Armstrong and it's based on the principle of I discover myself, isn't it? I discover myself, where the teacher functions mainly as a guide while student acquire a knowledge independently through the experiments and discovery. It builds a self-reliance and a scientific aptitude or attitude, but it is a time-consuming, not suitable for all the students, isn't it? This is a heuristic method, and there are other methods also, which is ತಂಡ ಬೋಧನೆ ಅಂತ ಕರಿತೀವಿ. ತಂಡ ಬೋಧನೆ, ಟೀಮ್ ಟೀಚಿಂಗ್. ತಂಡ ಬೋಧನೆಯಲ್ಲಿ ಇಬ್ಬರು ಅಥವಾ ಹೆಚ್ಚು ಶಿಕ್ಷಕರು ಒಗ್ಗೂಡಿ ಒಂದೇ ವಿದ್ಯಾರ್ಥಿಗಳ ಗುಂಪಿಗೆ ಯೋಜನೆ ಮಾಡ್ತಾರೆ, ಅವರಿಗೆ ಬೋಧಿಸಿ ಮೌಲ್ಯಮಾಪನ ಮಾಡ್ತಾರೆ. ಇದು ವಿವಿಧ ಶಿಕ್ಷಕರ ವೈಶಿಷ್ಟ್ಯಪೂರ್ಣ ಕೌಶಲ್ಯಗಳ ಪ್ರಯೋಜನಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಆದರೆ ಶಿಕ್ಷಕರ ನಡುವಿನ ಸಮನ್ವಯ ಮತ್ತು ಸಮಯ ಹೊಂದಾಣಿಕೆ ಸವಾಲಾಗಬಹುದು. ಯಾಕಂದ್ರೆ ನಾನ್ ಮಾಡೋ ಪಾಠ ಟೀಚಿಂಗ್ ಬೇರೆ ತರ ಇರುತ್ತೆ, ಆ ಟೀಚರ್ ಮಾಡೋ ಟೀಚಿಂಗ್ ಬೇರೆ ತರ ಇರುತ್ತೆ ಅಲ್ವಾ. So the team teaching, where 2 or more teachers jointly plan, teach and evaluate the same group of students, but it helps the leverage of a distinctive skill of different teachers. But there is a problem here. It may a lack of coordination and a scheduling among the teachers can be a cause of challenges. Next ಬಂದು ಸೆಮಿನಾರ್. ನೋಡಿ, ಸೆಮಿನಾರ್ ಒಂದು ಉನ್ನತ ಮಟ್ಟದ ಶೈಕ್ಷಣಿಕ ಚಟುವಟಿಕೆ ಆಗಿತ್ತೆ ಅಂತ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಇದರಲ್ಲಿ ವಿದ್ಯಾರ್ಥಿಗಳು ಒಂದು ವಿಷಯದ ಮೇಲೆ ಆಳವಾಗಿ ಸಂಶೋಧಿಸಿ ಪ್ರಸ್ತುತ ನೀಡಿ ನಂತರ ಸಮೂಹ ಚರ್ಚೆಗೆ ಭಾಗವಹಿಸ್ತಾರೆ.
ಇದು ಸಂಶೋಧನಾ ಕೌಶಲ್ಯ, ಪ್ರಸ್ತುತಿ ಕೌಶಲ್ಯ ಮತ್ತು ಆಳವಾದ ವಿಷಯ ಜ್ಞಾನವನ್ನು ಬೆಳೆಸುತ್ತದೆ. ಆದರೆ ಇದು ಉನ್ನತ ಶಿಕ್ಷಣ ಮಟ್ಟಕ್ಕೆ ಹೆಚ್ಚು ಸೂಕ್ತವಾಗಿದ್ದು ಪ್ರಾಥಮಿಕ ಮಟ್ಟಕ್ಕೆ ಸೂಕ್ತವಲ್ಲ. The seminar is a higher level academic activity in which students conduct a depth of research on a topic, presents their findings, and then participate in the group of discussion. It develops a research skill, I agree. It also represents the presenting skill and deep subject knowledge, but it is more suitable for the higher education. It is not suitable for the appropriate primary level, isn't it? Next to ಕಾರ್ಯಾಗಾರ, ವರ್ಕ್ಶಾಪ್ಸ್. ವರ್ಕ್ಶಾಪ್ಸ್ ಆರ್ ವೆರಿ ಸಿಂಪಲ್. ಕಾರ್ಯಾಗಾರ ಒಂದು ಪ್ರಾಯೋಗಿಕ ಕೈಚಳಕ ಆಧಾರಿತ ಚಟುವಟಿಕೆ ಅಷ್ಟೇ. ಇದರಲ್ಲಿ ಭಾಗವಹಿಸುವವರು ತಜ್ಞರ ಮಾರ್ಗದರ್ಶನದಲ್ಲಿ ಒಂದು ನಿರ್ದಿಷ್ಟ ಕೌಶಲ್ಯ ಅಥವಾ ಉತ್ಪನ್ನಗಳ ಮೇಲೆ ಕಾರ್ಯನಿರ್ವಹಿಸುತ್ತಾರೆ. ಆದರೆ ಸಂಪನ್ಮೂಲಗಳು ತೀವ್ರವಾಗಿರಬಹುದು ಅಂತ ನೆನ್ಪಿಟ್ಕೊಳ್ಳಿ. A workshop is a practical hands-on activity in which participants work on a specific skill or a product under the great guidance. But though it can be resources intensive, isn't it? ಕೊನೆಯದಾಗಿ ವಿಚಾರ ಮಂಥನ, ಬ್ರೈನ್ ಸ್ಟ್ರಾಮ್. ನೋಡಿ, ವಿಚಾರ ಮಂಥನ ಎಂದರೆ ಒಂದು ಗುಂಪು ಚಟುವಟಿಕೆ. ಇದರಲ್ಲಿ ಭಾಗವಹಿಸುವವರು ಒಂದು ನಿರ್ದಿಷ್ಟ ಸಮಸ್ಯೆ ಅಥವಾ ವಿಷಯದ ಬಗ್ಗೆ ಮುಕ್ತವಾಗಿ ಯಾವುದೇ ತೀರ್ಮಾನ ಅಥವಾ ಮೌಲ್ಯಮಾಪನವಿಲ್ಲದೆ ಗರಿಷ್ಠ ಸಂಖ್ಯೆಯ ಆಲೋಚನೆಗಳನ್ನು ಒದಗಿಸುತ್ತಾರೆ. ಇದು ಸೃಜನಶೀಲತೆ, ಸ್ವತಂತ್ರ ಚಿಂತನೆ ಇದೆಲ್ಲವನ್ನು ಉತ್ತೇಜಿಸುತ್ತದೆ. ಆದರೆ ಗುಂಪಿನಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳ ಆಲೋಚನೆಯು ಪ್ರಬಲವಾಗುವ ಅಪಾಯವಿರುತ್ತದೆ ಇದಕ್ಕೆ, ಬ್ರೈನ್ ಸ್ಟ್ರಾಮಿಂಗ್ಗೆ. ಸೊ ದ ಬ್ರೈನ್ ಸ್ಟ್ರಾಮಿಂಗ್ ಇಸ್ ಅ ಗ್ರೂಪ್ ಆಫ್ ಆಕ್ಟಿವಿಟಿ ಇನ್ ವಿಚ್ ಪಾರ್ಟಿಸಿಪೆಂಟ್ಸ್ ಫ್ರೀಲಿ ಜನರೇಟ್ ದ ಮ್ಯಾಕ್ಸಿಮಮ್ ಪಾಸಿಬಲ್ ನಂಬರ್ ಆಫ್ ಐಡಿಯಾಸ್ on given problem or topic without a judgmental or evaluation, but it promotes a creativity, independent thinking, though there is a risk of the ideas of a dominant individual in different groups of me overshadow others. That is a major thing. So these are the main summary of teaching method. Okay, so hope you all understood clearly. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಾಳೆ ಕ್ಲಾಸಲ್ಲಿ ನಾವು ಏನ್ ಮಾಡೋಣ, ಬೋಧನಾ ಸಾಧನಗಳ ವರ್ಗೀಕರಣವನ್ನು ಕುರಿತು ನೋಡೋಣ. ಅಂದ್ರೆ ಬೋಧನಾ ಸಾಧನಗಳು, ದ ಟೀಚಿಂಗ್ ಏಡ್ಸ್ ನ ಕುರಿತು ನಾಳೆ ಕ್ಲಾಸಲ್ಲಿ ನಾವು ನೋಡೋಣ. ಸೊ ಈ ಒಂದು ಕ್ಲಾಸಲ್ಲಿ ನಿಮಗೆ ಏನೇ ಅರ್ಥ ಆಗಿದೆ, ಅರ್ಥ ಆಗಿಲ್ಲ, ಏನೇ ಇದ್ರ ಬಗ್ಗೆ ನಿಮಗೆ ಡೌಟ್ ಇದ್ರು ಸಂಜೆ ಕ್ಲಾಸಲ್ಲಿ ನೀವು ನನಗೆ ಕೇಳಬಹುದಾಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ಗ್ರೇಟ್ ಡೇ ಅಂತ ಹೇಳ್ತೀನಿ. ನಿಮ್ಗೆ ಏನಾದರೂ ಡೌಟ್ ಇದ್ರೆ ಈವ್ನಿಂಗ್ ಕೇಳಬಹುದು. ಥ್ಯಾಂಕ್ ಯು.